ಹಾಗಾದರೆ ಇವ್ರ ಕಾಲದಲ್ಲಿ ಯಾರು ಲಾಭವನ್ನು ಪಡ್ಕೊಂಡ್ರು ಅಂತಂತಂದ್ರೆ ಅದಾನಿ ಮತ್ತು ಅಂಬಾನಿ. ಅದಾನಿಯವರ 2014ರಲ್ಲಿ ಅವರ ಒಟ್ಟು ಆದಾಯ ಇದ್ದದ್ದು 16,500 ಕೋಟಿ. ಇವತ್ತು ಎಷ್ಟಿದೆ ಗೊತ್ತಾ? 8 ಲಕ್ಷ ಕೋಟಿ. 8 ಲಕ್ಷ ಕೋಟಿ. ಹಾಗೆಯೇ ಅಂಬಾನಿನೂ ಕೂಡ ಬೆಳವಣಿಗೆಯನ್ನು, ಆರ್ಥಿಕವಾಗಿ ಬೆಳವಣಿಗೆಯನ್ನು ಮಾಡಿದ್ದಾರೆ. ಇವರು ನರೇಂದ್ರ ಮೋದಿಯವರ ಕಾಲದಲ್ಲಿ ಇವರು ಪ್ರಧಾನಮಂತ್ರಿ ಆದಮೇಲೆ 12 ವರ್ಷಗಳ ಕಾಲದಲ್ಲಿ ಅಂಬಾನಿ, ಅದಾನಿ ಲಾಭ ಮಾಡ್ಕೊಂಡ್ರೆ ಹೊರತು ಸಾಮಾನ್ಯ ಜನರಲ್ಲ, ಮಧ್ಯಮ ವರ್ಗದ ಜನರಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನರೇಂದ್ರ ಮೋದಿಯವರು ಬಹಳ ಜನ ಓಟ್ ಹಾಕಿದ್ರು. ನರೇಂದ್ರ ಮೋದಿ 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 ಅನ್ಕೊಂಡು ಈ ದೇಶದಲ್ಲಿ ಓಟ್ ಹಾಕಿದ್ರು. ಇವತ್ತು ಅವ್ರಿಗೆಲ್ರಿಗೂ ಕೂಡ ಭ್ರಮ ನಿರಸನ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗ ನಾಳೆ ಆದಮೇಲೆ 4ನೇ ವರ್ಷ ಆಗ್ತದೆ ಜಾರಿಗೆ ಬಂದ ಮೇಲೆ. ನಾವು 2028ಕ್ಕೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ. 28ರಲ್ಲೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.